ಇದೇನು ಕಾವಿಂದು ಗಿಲ್ಲಿ ಅಂತಾರೆ. ಅವನು ಇಷ್ಟ ಅದು, ಅವ್ನು ಯಾರು ತಾಳೆ ಮಾತೆತ್ತರೆ ಅಶ್ವಿನಿ ಗೌಡ ಸ್ಟ್ಯಾಂಡ್ ತಗೋತೀನಿ ಅದೇನು ಆಟೋಮೊಬೈಲ್ಸ್ ಸ್ಟ್ಯಾಂಡ್ ತೊಗೊಳಕ್ಕೆ ಬಂದರೆ ಇಲ್ಲೇ ಕೊಡಿಸ್ತೀನಪ್ಪ ಒಂದು ಸ್ಟ್ಯಾಂಡ್ ತೊಗೊಳ್ಳೋ ಜಾಗದಲ್ಲಿ ತಗೊಳ್ಳಿಲ್ಲ ಅಶ್ವಿನಿ ಗೌಡ ಅವರು, ಎಲ್ಲೆಲ್ಲ ತೊಗೊಳಕ್ಕೆ ಹೋಗ್ತಾರೆ. ಮೊನ್ನೆ ಹೊಡೋರು ಗಿಲ್ಲಿಗೆ ನೋಟಿಸ್ ಮಾಡಿಲ್ಲ ಅಂತ ಸುಳ್ಳು ಹೇಳ್ತಾರೆ. ಅವೆಲ್ಲ ಪ್ಲ್ಯಾನ್ಗಳು. ಇವಳು ಯಾರೋ ಬಂದೋಳಲ್ಲ, ಯಾರೋ ಅವಳು ಜೈಲ್ಗೆ ಹೋದವಳು, ರಿಷಾ ಗೌಡನ ಅವಳು ಹೆಸರೇ ಗೊತ್ತಿಲ್ಲ. ರಿಷಾ ಚೆನ್ನಾಗಿ ಆಟ ಆಡ್ತಾಳೆ. ಪಾಪ ಅವಳ ಜೊತೆ ಕ್ಲೋಸ್ ಆದವರೆಲ್ಲ ಈಚೆ ಹೋಗ್ತಾರೆ. ಯಾಕೋ ಈ ವಾರ ಯಾರು ಕ್ಲೋಸ್ ಆಯ್ತಾರೆ ಅವರು ಹೋಗ್ತಾರೆ ಪಕ್ಕ, ಮಿಸ್ಸೇ ಇಲ್ಲ. ಮೊನ್ನೆ ಯಾರು ಹೋದ್ರಲ್ಲ, ಚಂದ್ರಪ್ರಭ ಹೋದ, ಚೆನ್ನಾಗಾಯ್ತು ಅವ್ರದ್ದು. ಇವಳು ಮಾತ್ರ ಚಂದ್ರಪ್ರಭನ ಕೈ ಹಿಡ್ಕೊಂಡು ಓಡಾಡ್ಬೋದು, ಗಿಲ್ಲಿ ಹಿಡ್ಕೊಳಂಗಿಲ್ಲ. ಯಾಕೆ ಗಿಲ್ಲಿ ಅನ್ಕೊಬೋದಲ್ಲ, ಅವ್ರ ಫ್ರೆಂಡ್ಸು ಅಮ್ಮನ ಥರನೇ ನೋಡ್ಬೋದಲ್ಲ ಕಾವ್ಯನ, ಅವ್ರು ಅಮ್ಮಗೆ ಸಪೋರ್ಟ್ ಮಾಡ್ಬೋದಲ್ಲ. ಬೇರೆಯವರಾದರೆ ಅಮ್ಮಗೆ ಸಪೋರ್ಟ್ ಮಾಡ್ತಾರೆ ತಾನೆ, ಮಾತಾಡ್ಬೋದು, ಸಪೋರ್ಟ್ ಮಾಡ್ಬೋದು, ಮಾಡಲಿ, ಚೆನ್ನಾಗಿ ಆಟ ಆಡಲಿ ಅಷ್ಟೇ, ಇನ್ನೇನು ಹೇಳೋಕ್ಕಿಲ್ಲ. ಮಾತೆತ್ತಿದ್ರೆ ನಾನು ಗಿಲ್ಲಿ ಕಾವಿಂಗ್ ಸಪೋರ್ಟ್ ಮಾಡ್ತೀಯ ಅಂತಾರೆ. ಅದು ಅವನಿಷ್ಟ, ಅವ್ನು ಸಪೋರ್ಟ್ ಮಾಡೋದು ಬಿಡೋದು ಅವನಿಷ್ಟ. ಒಂದು ತಾಯಿಗೆ ಸಪೋರ್ಟ್ ಮಾಡ್ತಾನೆ ಅಂತ ಅವ್ನ ಮನಸ್ಸಲ್ಲಿ ಇರ್ಬೋದಲ್ಲ. ಫೈನಲ್ ಗಂಟ ಅವ್ರ ತಾಯಿಗೆ ಸಪೋರ್ಟ್ ಮಾಡೋ ಥರ ಮಾಡ್ಕೊಳ್ಳಿ, ಎಲ್ಲರೂ ಕೆಟ್ಟ ದೃಷ್ಟಿಯೇ ನೋಡೋಕ್ಕಾಗುತ್ತಾ? ಏನು ಬೇಕು ಅದನ್ನೇ ಮಾತಾಡ್ತಾರೆ. ಯಾಕೆ ಯಾರ್ಯಾರಿಗೂ ಸಪೋರ್ಟೇ ಮಾಡ್ಕೊತಲ್ವಾ? ಮಾಡಲಿ, ಆರಾಮಾಗಿ ಚೆನ್ನಾಗಿ ಆಡ್ತಾರೆ, ಆಡಲಿ. ಗಿಲ್ಲಿ ಗೆಲ್ತಾನೆ ಅನ್ನೋ ಒಂದು ನಂಬಿಕೆ ಐತೆ, ಗೆಲ್ಲಿ. ಮಾತು ಬಿಡ್ತಾರಣ್ಣ ಗಿಲ್ಲಿ ಮತ್ತೆ ಮಾತಾಡ್ತಾರೆ, ಏನು ಮಾಡೋಕ್ಕಾಗಲ್ಲ, ಮಾತಾಡ್ತಾರೆ. ಅವರಿಬ್ರು ಫ್ರೆಂಡ್ಸ್ ಚೆನ್ನಾಗಿದೆ. ಅವ್ರದ್ದೇನು ಅಶ್ವಿನಿ ಗೌಡ ಒಂದು ಇದ್ದಿಂದೆ ಬಿಡ್ರಿ, ಅವಳು ಯಾವ ವಾರ ಅವಳು ಈಚೆ ಬಂದಿದ್ದು ಸಹ ಅವಳು ನೆಕ್ಸ್ಟ್ ಟೈಮ್ ಏನಾದ್ರು ನಮ್ಮ TV ಕರೆನ್ಸಿ ಖಾಲಿ ಆಗಿಬಿಟ್ರೆ ಹಾಕ್ಸೋದೇ ಇಲ್ಲ, ಅವಳು ಈಚೆ ಬಂದ್ರೆ ಹಾಕ್ಸೋದು, ಇದಂತೂ ಫಿಕ್ಸು. ಅವಳಿದ್ರೆ ಬರೀ ಕಿರಿಕು, ಎಲ್ಲದಕ್ಕೂ ಸ್ಟ್ಯಾಂಡ್ ತಗೋತೀನಿ ಯಾವುದು ತಗೊತಾಳೆ. ಏನು ಅದೇನು ಬೈಕ್ ಕೆಟ್ಟೈತೆ ಸ್ಟ್ಯಾಂಡ್ ತೊಗೊಳಕ್ಕೆ? ಕರೆಕ್ಟಾಗಿ ಒಂದು ನ್ಯಾಯವಾಗಿರಬೇಕು. ಅದು ಬಿಟ್ಟು ಅಲ್ಲೋದ್ರೆ ಅವಳು, ಇದು ಬಿಟ್ಟು ಇಲ್ಲೋರೆ ಇವಳು, ಗೆಜ್ಜಳ್ಳಾಡ್ಸಿದ್ಯಾರೋ ಅದಳ್ಳಾಡ್ಸಿದ್ಯಾರೋ, ಇವೇ ಆಯ್ತವೆ. ಬರೀ ಬಿಗ್ ಬಾಸಲ್ಲಿ ನಡೀತಾರೆ ಇವು. ಅವಾಗ ಚೆನ್ನಾಗಿತ್ತು. ಇವಾಗ ಸುದೀಪ್ ಸರ್ ಕ್ಲಾಸ್ ತೊಗೊಂಡ್ರಲ್ಲ, ಬುದ್ಧಿ ಕಲಿತಾರೆ ಎಲ್ಲರೂ.